ನಮಸ್ಕಾರ ಸ್ನೇಹಿತರೆ. ಜಗತ್ತಿನ 80 ದೇಶಗಳ ಬಗ್ಗೆ, ಅವುಗಳ 80 ನಗರಗಳ ಬಗ್ಗೆ, ಅಲ್ಲಿನ ಅದ್ಭುತ ಟೂರಿಸ್ಟ್ ಸ್ಥಳಗಳ ಬಗ್ಗೆ ನಾವು ಈಗಿನ್ನೂ ಬಹಳಷ್ಟು ಬಾರಿ ಮಾತನಾಡಿದ್ದೇವೆ. ಆದರೆ ಇಂದು ನಾವು ಮಾತನಾಡಲಿರುವ ದೇಶವೊಂದು ಸಂಪೂರ್ಣವಾಗಿ ಬೇರೆಯದು. ಈ ದೇಶಕ್ಕೆ ಬಂದ ಪ್ರತಿಯೊಬ್ಬರ ಹೃದಯವೂ ಒಮ್ಮೆ ತಡಿಮೆಯಾಗುತ್ತದೆ, ಏಕೆಂದರೆ ಇಲ್ಲಿ ಜಗತ್ತಿನ ಅತ್ಯಂತ ಸೌಂದರ್ಯವತಿಯಾದ ಮಹಿಳೆಯರು ವಾಸಿಸುತ್ತಾರೆ ಎಂದು ಪ್ರತಿಯೊಬ್ಬರೂ ಹೇಳುತ್ತಲೇ ಇರುತ್ತಾರೆ. ಇದಲ್ಲದೆ ಇಲ್ಲಿ ಒಂದು ವಿಶೇಷ ಪ್ರದೇಶವೂ ಇದೆ. ಆಕಾಶದಿಂದ ಗುಂಡುಗಳಂತಹ ವಿದ್ಯುತ್ ಗರ್ಜನೆಗಳು ಅತ್ಯಧಿಕ ಸಂಖ್ಯೆಯಲ್ಲಿ ಬೀಳುವ ಸ್ಥಳ ಇದು. ಅದೇ ದೇಶದಲ್ಲಿ ಜಗತ್ತಿನ ಅತ್ಯುನ್ನತ ನೀರಿನ ಜಲಪಾತವೂ ಬೀಳುತ್ತದೆ. ಇಲ್ಲಿನ ರಸ್ತೆಗಳು ಒಂದಕ್ಕಿಂತ ಒಂದು ಹೆಚ್ಚು ಅಪಾಯಕಾರಿಯಾಗಿರುತ್ತವೆ. ಅವುಗಳ ಮೇಲೆ ಕಾರು ನಡೆಸುವುದು ಮರಣವನ್ನು ನೇರವಾಗಿ ಆಹ್ವಾನಿಸಿದಂತೆ. ಆದಾಗ್ಯೂ ಇಲ್ಲಿ ಪೆಟ್ರೋಲ್ ಬಹಳ ಸುಲಭವಾಗಿ ದೊರೆಯುತ್ತದೆ. ಆದರೆ ಜನರು ಕಾರುಗಳನ್ನು ಕಡಿಮೆಯಾಗಿ ನಡೆಸುತ್ತಾರೆ. ಏಕೆಂದರೆ ಎಂದು ನೀವು ಯೋಚಿಸುತ್ತಿರಬಹುದು. ನಾವು ಮಾತನಾಡುತ್ತಿರುವ ದೇಶ ವೆನೆಜುವೆಲಾ. ಸೀಟ್ ಬೆಲ್ಟ್ ಚೆನ್ನಾಗಿ ಕಟ್ಟಿಕೊಳ್ಳಿ ಸ್ನೇಹಿತರೆ. ಈಗ ವೆನೆಜುವೆಲಾ ಬಗ್ಗೆ ಒಂದು ಅದ್ಭುತವಾದ ಆಸಕ್ತಿಕರವಾದ ಡಿಜಿಟಲ್ ಪ್ರಯಾಣಕ್ಕೆ ಆರಂಭಿಸೋಣ. ವೆನೆಜುವೆಲಾ ದಕ್ಷಿಣ ಅಮೆರಿಕಾ ಖಂಡದಲ್ಲಿದೆ. ತೈಲ ಉತ್ಪಾದನೆಗೆ ಈ ದೇಶ ಜಗತ್ವ್ಯಾಪಿ ಪ್ರಸಿದ್ಧಿ ಪಡೆದಿದೆ. 20ನೇ ಶತಮಾನದಲ್ಲಿ ತೈಲ ಅಳತೆನುಂಟಾದ ನಂತರ ಅದು ದೇಶದ ಪ್ರಧಾನ ಆದಾಯ ಮೂಲವಾಗಿ ಬದಲಾಗಿತ್ತು. ಇಲ್ಲಿನ ನೈಸರ್ಗಿಕ ಸೌಂದರ್ಯವನ್ನು ನೋಡಿದರೆ ಯಾರೂ ಮುಚ್ಚಿ ಹೋಗುತ್ತಾರೆ. ಅಮೆಜಾನ್ ಕಾಡುಗಳಿಂದ ಆಂಡೀಸ್ ಪರ್ವತಗಳವರೆಗೆ, ಅದ್ಭುತ ರಾಷ್ಟ್ರೀಯ ಉದ್ಯಾನಗಳಿಂದ ಚಂದದ ತೋಟಗಳವರೆಗೆ ಎಲ್ಲವೂ ಇಲ್ಲೇ ಇದೆ. ಈ ದೇಶ ಅಧಿಕೃತವಾಗಿ ಬೊಲಿವೇರಿಯನ್ ರಿಪಬ್ಲಿಕ್ ಆಫ್ ವೆನೆಜುವೆಲಾ ಎಂದು ಕರೆಯಲಾಗುತ್ತದೆ. ಪೂರ್ವದಲ್ಲಿ ಗಯಾನಾ ದೇಶ, ದಕ್ಷಿಣದಲ್ಲಿ ಬ್ರೆಜಿಲ್, ಪಶ್ಚಿಮದಲ್ಲಿ ಕೊಲಂಬಿಯಾ ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತದೆ. ಉತ್ತರದಲ್ಲಿ ಕೆರೇಬಿಯನ್ ಸಮುದ್ರವಿದೆ ಮತ್ತು ಅಟ್ಲಾಂಟಿಕ್ ಮಹಾಸಾಗರವೂ ಸಮೀಪದಲ್ಲೇ ಇದೆ. ದೇಶದ ರಾಜಧಾನಿ ಮತ್ತು ಅತಿದೊಡ್ಡ ನಗರ ಕರಾಕಸ್. ಇಲ್ಲಿಗೆ ಬರುವ ಟೂರಿಸ್ಟ್ಗಳು ಯಾವಾಗಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುತ್ತಾರೆ. ಪ್ರಸ್ತುತ ವೆನೆಜುವೆಲಾದಲ್ಲಿ ಸುಮಾರು 2,80,00,000 ಜನಸಂಖ್ಯೆ ವಾಸಿಸುತ್ತಿದ್ದಾರೆ. ಪ್ರತಿ ಚದರ ಕಿಲೋಮೀಟರಿಗೆ ಸುಮಾರು 37 ಜನರಿರುತ್ತಾರೆ. ಇಲ್ಲಿನ ಹೆಚ್ಚಿನ ಜನರು ಕ್ರಿಶ್ಚಿಯನ್ ಧರ್ಮವನ್ನು ಅನುಸರಿಸುತ್ತಾರೆ. ಅವರಲ್ಲಿ ಕ್ಯಾಥಲಿಕ್ ಧರ್ಮ ಅನುಸರಿಸುವವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅಧಿಕೃತ ಭಾಷೆ ಸ್ಪ್ಯಾನಿಷ್. ಎಲ್ಲರೂ ಅದನ್ನು ಮಾತನಾಡುತ್ತಾರೆ. ಆದರೆ ಸ್ಥಳೀಯವಾಗಿ 30ಕ್ಕಿಂತಲೂ ಹೆಚ್ಚು ಸ್ಥಳೀಯ ಭಾಷೆಗಳನ್ನು ಬಳಸುತ್ತಾರೆ. ವೆನೆಜುವೆಲಾ ಮತ್ತು ಸ್ಪೇನ್ ನಡುವಿನ ಸಂಬಂಧ ಬಹಳ ಹಳೆಯದು. 19ನೇ ಶತಮಾನದಲ್ಲಿ ಈ ಪ್ರದೇಶ ಸ್ಪೇನ್ ಅಧೀನದಲ್ಲಿತ್ತು. 1811ರ ಜುಲೈ 5ರಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಸ್ವತಂತ್ರ ದೇಶವಾಗಿ ಘೋಷಿಸಿಕೊಂಡಿತು. 1830ರಲ್ಲಿ ಕೊಲಂಬಿಯಾ, ವೆನೆಜುವೆಲಾ ಇತ್ಯಾದಿ ದೇಶಗಳು ಬೇರ್ಗಿನಂತೆ ಸ್ವತಂತ್ರವಾದವು. ಈ ದೇಶದ ತೀರ ಪ್ರದೇಶವನ್ನು ಮೊದಲ ಬಾರಿಗೆ ಕಂಡುಹಿಡಿದವರು ಕ್ರಿಸ್ಟೋಫರ್ ಕೊಲಂಬಸ್. ಅದು 1498ರಲ್ಲಿ ಸಂಭವಿಸಿತು. ಆಗ ಇದು ಖಾಲಿ ಮರಳು ಭೂಮಿಯಂತ ಆ ಪ್ರದೇಶವಾಗಿತ್ತು. ಈಗ ಒಂದು ಬಹಳ ಆಶ್ಚರ್ಯಕರ ವಿಷಯ ಹೇಳಬೇಕಾದ್ರೆ, ವೆನೆಜುವೆಲಾದಲ್ಲಿ ಒಂದು ಪ್ರದೇಶವಿದೆ. ಅದರ ಹೆಸರು ಕಟಾಟುಂಬೊ. ಇದು ಜಗತ್ತಿನ ಅತ್ಯಂತ ರಹಸ್ಯಮಯ ಮತ್ತು ಆಶ್ಚರ್ಯಪಡಿಸುವ ಪ್ರದೇಶ. ವರ್ಷಕ್ಕೆ 140ರಿಂದ 160 ರಾತ್ರಿಗಳ ಕಾಲ ಪ್ರತಿ ನಿಮಿಷಕ್ಕೆ 16ರಿಂದ 40 ಸಾರಿ ವಿದ್ಯುತ್ ಬೀಳುತ್ತದೆ. ಹೌದು, ಒಂದೆರಡು ಸಾರಿ ಅಲ್ಲ, ಸಾವಿರಾರು, ಕೆಲವೊಮ್ಮೆ ಲಕ್ಷಗಳ ಸಂಖ್ಯೆಯಲ್ಲಿ ವಿದ್ಯುತ್ ಕೊಡುತ್ತದೆ. ಈ ಪ್ರದೇಶದಲ್ಲಿ ಇಪ್ಪಟಿಗೂ ಬಹಳಷ್ಟು ಜನರು ಈ ವಿದ್ಯುತ್ಗಳಿಂದ ಜೀವ ಕಳೆದುಕೊಂಡಿದ್ದಾರೆ. ಆದ್ದರಿಂದ ಇದೀಗಲೂ ಬಹಳಷ್ಟು ಜನರು ಈ ಪ್ರದೇಶವನ್ನು ಭಯಪಡುತ್ತಾರೆ. ಇಲ್ಲಿನ ಮಹಿಳೆಯರ ಬಗ್ಗೆ ವಿಶೇಷವಾಗಿ ಹೇಳಬೇಕಾದರೆ, ಜಗತ್ತಿನ ಪ್ರತಿ ಮಹಿಳೆಯೂ ತನ್ನದೇ ಸೌಂದರ್ಯವನ್ನು ಹೊಂದಿರುತ್ತಾಳೆ. ಆದರೆ ವೆನೆಜುವೆಲಾ ಮಹಿಳೆಯರು ಸೌಂದರ್ಯಕ್ಕೆ ಒಂದು ವಿಶೇಷ ಉದಾಹರಣೆ. ಅವರ ಚರ್ಮ ಬಿಳಿಯಾಗಿರುತ್ತದೆ, ಕೂದಲು ಕಪ್ಪು ಅಥವಾ ಗೋಧೂಮ ರಂಗಿನಲ್ಲಿ ದಟ್ಟವಾಗಿರುತ್ತದೆ, ಕಣ್ಣುಗಳು ಮಧುರವಾಗಿ ನೋಡುತ್ತವೆ, ನಡೆಯುವುದು ಮನವನ್ನು ಕದೆಯುವಂತಿರುತ್ತದೆ, ದೇಹ ಯೌವನದಿಂದ ಕೂಡಿರುತ್ತದೆ. ಒಮ್ಮೆ ನೋಡಿದರೆ ಸ್ವರ್ಗದಿಂದ ಅಪ್ಸರೆಗಳು ಇಳಿದಂತೆ ತೋರುತ್ತದೆ. ಸೌಂದರ್ಯ ಮಾತ್ರವಲ್ಲ, ಅವರು ಇಲ್ಲಿವರೆಗೆ 7 ಮಿಸ್ ಯೂನಿವರ್ಸ್ ಶಿರೋಭೂಷಣಗಳು, 6 ಮಿಸ್ ವರ್ಲ್ಡ್ ಶಿರೋಭೂಷಣಗಳು, 9 ಮಿಸ್ ಇಂಟರ್ನ್ಯಾಷನಲ್ ಶಿರೋಭೂಷಣಗಳು, 2 ಮಿಸ್ ಅರ್ತ್ ಶಿರೋಭೂಷಣಗಳು, ಒಟ್ಟು 24 ಅಂತಾರಾಷ್ಟ್ರೀಯ ಸೌಂದರ್ಯ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಸೌಂದರ್ಯದೊಂದಿಗೆ ಅವರು ಬಹಳ ಸೌಹಾರ್ದಪೂರ್ವಕವಾಗಿ, ಮನಸ್ಸು ತೆರೆದು ಆಕರ್ಷಕವಾಗಿರುತ್ತಾರೆ. ತಮ್ಮನ್ನು ತಾವು ಯಾವಾಗಲೂ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. 40 ವರ್ಷ ವಯಸ್ಸಿನವರನ್ನು ನೋಡಿದರೆ 25 ವರ್ಷದವರಂತೆ ತೋರುತ್ತದೆ. ಅವರ ಸ್ಲಿಮ್ ಫಿಗರ್,
ಮಾತನಾಡುವ ರೀತಿ, ಕಣ್ಣುಗಳಲ್ಲಿ ನೀಡುವ ಸಿಗ್ನಲ್ಗಳು, ಸಣ್ಣದಾಗಿ ನಗುವುದು ಇವೆಲ್ಲವೂ ಯಾರಾದರೂ ಜೀವನಾಂತ ಮರೆಯಲಾರದು. ಆಕರ್ಷಕವಾಗಿ ಫಿಟ್ನಾಗಿರಲು ಅವರು ಬಹಳ ಕಷ್ಟಪಡುತ್ತಾರೆ. ಬೆಳಿಗ್ಗೆ ಮುಂಜಾನೆ ಎದ್ದು ಓಡಾಡುವುದು, ಆರೋಗ್ಯಕರ ಆಹಾರ ತಿನ್ನುವುದು, ಇಂತಹುದರಿಂದಲೇ ಅವರು ಸೌಂದರ್ಯವಂತರಾಗಿ ಆಕರ್ಷಕರಾಗಿ ಇರುತ್ತಾರೆ. ಆದ್ದರಿಂದ ನೀವು ವೆನೆಜುವೆಲಾಕ್ಕೆ ಹೋಗಿದ್ದರೆ ಹೃದಯವನ್ನು ಚೆನ್ನಾಗಿ ಹಿಡಿದಿಡಿ. ಈ ಸೌಂದರ್ಯವತಿಯಾದ ಮಹಿಳೆಯರನ್ನು ನೋಡಿ ನಿಮ್ಮ ಮನಸ್ಸು ಚದುರನೇ ಬೇಡ ಎಂದು ಎಚ್ಚರಿಕೆ ನೀಡುತ್ತೇನೆ. ಮಹಿಳೆಯರ ಮಾತ್ರವಲ್ಲ, ಇಲ್ಲಿನ ನಿಜವಾದ ಹೂಗಳ ಬಗ್ಗೂ ತಿಳಿಯಿರಿ. ಒಂದು ಹೂವಿನಲ್ಲಿ ಸಣ್ಣ ಮಕ್ಕಳು ಕಾಣುತ್ತಾರೆ ಎಂದು ಯಾವಾಗಲೂ ಕೇಳಿದ್ದೀರಾ? ಆ ಹೂವಿನ ಹೆಸರು ಎಲ್ ಯೂನಿಫ್ಲೋರಾ. ಇದು ಹೆಚ್ಚಾಗಿ ವೆನೆಜುವೆಲಾ ಮತ್ತು ಕೊಲಂಬಿಯಾದಲ್ಲಿ ಕಾಣುತ್ತದೆ. ನಿಜವಾದ ಮಕ್ಕಳಲ್ಲ, ಆದರೆ ಆ ಹೂವಿನ ಒಳಗಿನ ಆಕಾರ ನೋಡಿದರೆ ಒಂದು ಸಣ್ಣ ಮುನ್ನನೆಯ ಮಕ್ಕಳ ಮುಖದಂತೆ ಕಾಣುತ್ತದೆ. ಇಂತಹ ನೈಸರ್ಗಿಕ ಅದ್ಭುತಗಳು ಇನ್ನೂ ಎಣ್ಣಾಯಿತು ಇದೆ. ಜಗತ್ತಿನ ಅತ್ಯುನ್ನತ ನೀರಿನ ಜಲಪಾತ ಏಂಜಲ್ ಫಾಲ್ಸ್ ಇಲ್ಲೇ ಇದೆ. ಅದರ ಎತ್ತರ 979 ಮೀಟರ್, ಅಂದರೆ ಸುಮಾರು 3212 ಅಡಿ. ಸುತ್ತಲೂ ಹಸಿರು ಕಾಡುಗಳು, ಮಧ್ಯೆ ಬಿರುಸು ಬೀಳುವ ನೀರಿನ ಧ್ವನಿ. ಇದು ಜಗತ್ತಿನ ಅತ್ಯಂತ ಸೌಂದರ್ಯಮಯ ನೀರಿನ ಜಲಪಾತಗಳಲ್ಲಿ ಒಂದು. ಈ ದೇಶವನ್ನು ಜಂತುಗಳಿಗೆ ಸ್ವರ್ಗ ಎಂದು ಕರೆಯುತ್ತಾರೆ, ಏಕೆಂದರೆ ಸುತ್ತಲೂ ದೊಡ್ಡ ದೊಡ್ಡ ಕಾಡುಗಳಿದೆ. ಇಲ್ಲಿ 3 ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗಳು ಇದೆ. ಅವು ಕೋರೋ ಪೋರ್ಟ್, ಕರಾಕಾಸ್ ಯೂನಿವರ್ಸಿಟಿ ಸಿಟಿ, ಕನೈಮಾ ರಾಷ್ಟ್ರೀಯ ಉದ್ಯಾನ. ಕನೈಮಾ ರಾಷ್ಟ್ರೀಯ ಉದ್ಯಾನ ಸುಮಾರು 74 ಲಕ್ಷ ಎಕರೆ ವಿಸ್ತೀರ್ಣದಲ್ಲಿದೆ. ಇದು ದೇಶದ ಜಾತಿಯ ಪರಂಪರೆ ಸ್ಥಳ. ಇಲ್ಲಿನ ಸೌಂದರ್ಯವನ್ನು ಮಾತುಗಳಲ್ಲಿ ಸಂಪೂರ್ಣವಾಗಿ ವಿವರಿಸಲಾರದು. ಜಗತ್ತಿನ ಗೊಂದಲದಿಂದ ದೂರವಾಗಿ ಪೂರ್ಣ ಶಾಂತಿಯಲ್ಲಿ ಕೆಲವು ಕ್ಷಣಗಳನ್ನು ಕಳೆಯಲು ಇದು ಬಹಳ ಸೂಕ್ತ ಪ್ರದೇಶ. ಆದರೆ ಈ ಸೌಂದರ್ಯಮಯ ಸ್ಥಳಗಳನ್ನು ನೋಡಲು ಹೋಗಿದ್ದರೆ ಒಂದು ವಿಷಯ ಎಚ್ಚರಿಕೆಯಿಂದ ಇರಬೇಕು. ಇಲ್ಲಿನ ರಸ್ತೆಗಳು ಜಗತ್ತಿನ ಅತ್ಯಂತ ಅಪಾಯಕಾರಿ ರಸ್ತೆಗಳು. ವರ್ಷಕ್ಕೆ ಸಾವಿರಾರು ಜನರು ಈ ರಸ್ತೆಗಳಿಂದ ಜೀವ ಕಳೆದುಕೊಳ್ಳುತ್ತಾರೆ. ಇಲ್ಲಿನ ಚಾಲಕರ ಕಾರು ನಡೆಸುವ ರೀತಿ ನೋಡಿದರೆ ಸೋಷಿಯಲ್ ಮೀಡಿಯಾದಲ್ಲಿನ ಹೆವಿ ಡ್ರೈವರ್ ಮೀಮ್ಸ್ ನೆನಪಾಗುತ್ತದೆ. ಬಹಳಷ್ಟು ಜನರು ಟ್ಯಾಕ್ಸಿಗಳಲ್ಲಿಯೂ ಎಕ್ಕಲು ಭಯಪಡುತ್ತಾರೆ. ಆದಾಗ್ಯೂ ವೆನಿಜುವೆಲಾ ಜನರು ಬಹಳ ಒಳ್ಳೆಯ ಸ್ವಭಾವದವರು. ಅವರು ಯಾವಾಗಲೂ ಸಹಾಯ ಮಾಡುತ್ತಾರೆ ಮತ್ತು ಅಗತ್ಯದ ಸಮಯದಲ್ಲಿ ಬದುಕುವವರಂತೆ ನಿಂತಿರುತ್ತಾರೆ. ಇಲ್ಲಿನ ಶಾಲೆಗಳು ಕೂಡ ಬಹಳ ವಿಶೇಷವಾಗಿರುತ್ತವೆ. ಮಕ್ಕಳು ಬೆಳಿಗ್ಗೆ ಶಾಲೆಗೆ ಹೋಗಬೇಕೆ ಅಥವಾ ಮಧ್ಯಾಹ್ನ ಹೋಗಬೇಕೆ ಎಂಬುದನ್ನು ಮಕ್ಕಳೇ ನಿರ್ಧರಿಸಬಹುದು. 3 ಶಿಫ್ಟ್ಗಳು ನಡೆಯುತ್ತವೆ. ಸರ್ಕಾರದ ಭಾವನೆ ಏನೆಂದರೆ ಮಕ್ಕಳು ಓದುವುದು ಮುಖ್ಯ, ಸಮಯವಲ್ಲ. ಇಲ್ಲಿ ಹವಾಮಾನ 2 ರೀತಿಯ ಮಾತ್ರ. ಒಂದು ಬಹಳ ರಾತ್ರಿ, 2ನೇ ಬಹಳ ತೆವ. ಬಹಳಷ್ಟು ಸಮಯ ಒಂದು ವರ್ಷದ ಉದ್ದಕ್ಕೂ ಒಂದೇ ರೀತಿಯ ಹವಾಮಾನ ಇರುತ್ತದೆ. ಸರಾಸರಿ ತಾಪಮಾನ 28 ರಿಂದ 30 ಡಿಗ್ರಿ ಸೆಲ್ಸಿಯಸ್ ನಡುವೆ ಇರುತ್ತದೆ. ಸೌದಿ ಅರೇಬಿಯಾ, ದುಬೈ, ಕತಾರ್ ಇತ್ಯಾದಿ ದೇಶಗಳಲ್ಲಿ ಹೆಚ್ಚು ಕಚ್ಚಾ ತೈಲ ಇದೆ ಎಂದು ಯೋಚಿಸುತ್ತಾರೆ. ಆದರೆ ನಿಜ ಹೇಳಬೇಕಾದರೆ ಜಗತ್ತಿನ ಅತಿದೊಡ್ಡ ಕಚ್ಚಾ ತೈಲ ನಿಗದಿ ವೆನೆಜುವೆಲಾದಲ್ಲೇ ಇದೆ. ಇದು ಜಗತ್ತಿನ ಅತಿದೊಡ್ಡ ತೈಲ ರಫ್ತು ಮಾಡುವ ದೇಶ ಕೂಡ. ಆದರೆ ಕಳೆದ ಕೆಲವು ವರ್ಷಗಳಿಂದ ಈ ದೇಶ ಆರ್ಥಿಕವಾಗಿ ಬಹಳ ಕಷ್ಟಗಳಲ್ಲಿದೆ. ದೇಶದ ಆರ್ಥಿಕ ವ್ಯವಸ್ಥೆ ಭಾರೀವಾಗಿ ಕುಸಿಯಿತು. 2024ರಲ್ಲಿ ಜಿಡಿಪಿ ಸುಮಾರು $10 ಬಿಲಿಯನ್ ಮಾತ್ರ. 2023ರಲ್ಲಿ ಅದು $21 ಬಿಲಿಯನ್ ಇತ್ತು. ದೇಶ ಈಗ ಸುಮಾರು $150 ಬಿಲಿಯನ್ ಕಡೆಯಲ್ಲಿದೆ. ಇದಕ್ಕೆ ಪ್ರಧಾನ ಕಾರಣ ಅಪನಂಬಿಕೆ. ಅಪನಂಬಿಕೆ ದೇಶವನ್ನು ಒಳಗಿನಿಂದ ಕೊಂದು ಹಾಕುತ್ತಿದೆ. ಸರ್ಕಾರಿ ಮತ್ತು ಖಾಸಗಿ ಕಚೇರಿಗಳಲ್ಲಿ ಎಲ್ಲರೂ ಕೆಳಗೆ ಮೇಜಿನಡಿಯಲ್ಲಿ ಹಣ ತೆಗೆದುಕೊಳ್ಳುವುದು ಸಾಮಾನ್ಯವಾಗಿ ಬಂದಿದೆ. ಆದರೆ ಸರ್ಕಾರ ಈಗ ಅದನ್ನು ಸಂಪೂರ್ಣವಾಗಿ ತಡೆಯಲು ಪ್ರಯತ್ನಿಸುತ್ತಿದೆ. ಮತ್ತೊಂದು ಪ್ರಧಾನ ಕಾರಣ ಉತ್ಪಾದನೆ ಕಡಿಮೆಯಾಗುವುದು. ತೈಲದಿಂದ ಇತರ ವಸ್ತುಗಳವರೆಗೆ ಉತ್ಪಾದನೆ ಬಹಳ ಕಡಿಮೆಯಾಯಿತು. ಇದರಿಂದ ಬೆಲೆ ಏರಿಕೆ ದೇಶವನ್ನು ಬಹಳ ನಾಶ ಮಾಡಿತು. ಈಗ ಬಹಳಷ್ಟು ಜನರು ಒಂದು ದಿನದ ಆಹಾರವನ್ನು ಸರಿಯಾಗಿ ಸಿಗದಂತೆ ಆಯಿತು. ಬೇರುದ್ಯೋಗ, ಏರಿಕೆಯಾಗುವ ಬೆಲೆಗಳು, ಉತ್ಪಾದನೆ ಕಡಿಮೆಯಾಗುವುದು ಇವೆಲ್ಲ ಕೂಡಿ ಜನರನ್ನು ಬಹಳ ಬಾಧಿಸುತ್ತಿದೆ. ಇದರ ಮೂಲ ತೈಲದ ಮೇಲಿನ ಅತಿಯಾದ ಅವಲಂಬನೆ. ಆದರೆ ವೆನೆಜುವೆಲಾ ಜನರ ಧೈರ್ಯಕ್ಕೆ ನಾವು ಸಲಾಂ ಹೇಳಬೇಕು. ಇಷ್ಟು ದೊಡ್ಡ ಕಷ್ಟಗಳ ನಡುವು ಅವರು ಸೋಲದೆ ಹೋರಾಡುತ್ತಿದ್ದಾರೆ. ತಜ್ಞರ ಅಂದಾಜಿನ ಪ್ರಕಾರ ಈ ವರ್ಷ ದೇಶದ ಆರ್ಥಿಕ ವ್ಯವಸ್ಥೆ 8% ಬೆಳೆಯುವ ಸಾಧ್ಯತೆಯಿದೆ. ಪೆಟ್ರೋಲ್ ಹೆಚ್ಚು ಇರುವುದರಿಂದ ಒಂದು ಒಳ್ಳೆಯ ವಿಷಯ ಏನೆಂದರೆ ಇಲ್ಲಿ 1 ಲೀಟರ್ ಪೆಟ್ರೋಲ್ ಸುಮಾರು 9 ರಿಂದ 10 ರೂಪಾಯಿಗಳಲ್ಲಿ ದೊರೆಯುತ್ತದೆ. ಸರ್ಕಾರ ಪೆಟ್ರೋಲ್ ಮೇಲೆ ತೆರಿಗೆ ತೆಗೆದುಕೊಳ್ಳುವುದು, ಬದಲಿಗೆ ಸಬ್ಸಿಡಿ ನೀಡುತ್ತದೆ. ಪೆಟ್ರೋಲ್ ಚಾಕ್ಲೇಟ್ಗಿಂತಲೂ ಒರೆಸರಿಯಾಗಿದ್ದರೂ ಇತರ ವಸ್ತುಗಳ ಬೆಲೆಗಳು ಬಹಳ ಹೆಚ್ಚಾಗಿವೆ. ಅರ್ಧಕ್ಕಿಂತ ಹೆಚ್ಚು ಜನರು ಬಡತನ ರೇಖೆಯ ಕೆಳಗೆ ಜೀವಿಸುತ್ತಿದ್ದಾರೆ. ಕಾರುಗಳು ಬಹಳ ಕಡಿಮೆ ಜನರ ಬಳಿ ಮಾತ್ರ ಇದೆ.
ಇದ್ದವರು ರಸ್ತೆಗಳು ಅಪಾಯಕಾರಿಯಾಗಿರುವುದರಿಂದ ಕಾರು ನಡೆಸಲು ಇಷ್ಟಪಡುವುದಿಲ್ಲ. ವೆನೆಜುವೆಲಾದಲ್ಲಿ ನೋಡಬೇಕಾದ ಸೌಂದರ್ಯಮಯ ಸ್ಥಳಗಳು ಬಹಳ ಇದೆ. ನದಿಗಳು, ಪರ್ವತಗಳು, ಐಸ್ಗಳು, ಹೈಲ್ಯಾಂಡ್ಗಳು, ಬೆಣ್ಣೆ ಮೈದಾನಗಳು, ಕಾಡುಗಳು, ಮರಳು ಭೂಮಿಗಳು ಕೂಡ ಇದೆ. ಆದರೆ ಪ್ರಸ್ತುತ ಟೂರಿಸಂಗಾಗಿ ವೆನೆಜುವೆಲಾಗೆ ಹೋಗುವುದನ್ನು ಸಲಹೆ ಮಾಡಲಾರೆ. ಆರ್ಥಿಕ ಸಂಕಷ್ಟದಿಂದ ಅಪರಾಧಗಳು ಬಹಳ ಹೆಚ್ಚಾಗಿವೆ. ಈಗ ಈ ದೇಶ ಜಗತ್ತಿನ ಅತ್ಯಂತ ಅಸುರಕ್ಷಿತ ದೇಶಗಳಲ್ಲಿ ಒಂದಾಗಿ ಬದಲಾಗಿದೆ. ಇಲ್ಲಿ ಜೀವನದ ಮೌಲ್ಯ ಬಹಳ ಕಡಿಮೆ. ಸಣ್ಣ ವಿಷಯಗಳಿಗೂ ಜೀವ ತೆಗೆದುಕೊಳ್ಳುತ್ತಾರೆ. ಆದಾಗವೂ ಒಂದು ಸಂತೋಷ ನೀಡುತ್ತದೆ: ಇಲ್ಲಿನ ರುಚಿಕರವಾದ ಆಹಾರ. ಚೀಚಾ ಅಂಡೀನ್ ಎಂಬ ಡ್ರಿಂಕ್ ಇಲ್ಲಿನ ಜನರಿಗೆ ಹೆಚ್ಚು ಇಷ್ಟ. ಇದು ಬತ್ತಿಯಿಂದ ತಯಾರಾಗುತ್ತದೆ. ಒಮ್ಮೆ ಕುಡಿದರೆ ಜೀವನಾಂತ ಆ ರುಚಿ ಮರೆಯಲಾರೆ. ಇದು ಬಹಳ ಒರೆಸರಿಯಾಗಿ ದೊರೆಯುತ್ತದೆ. ಬರ್ಗರ್ ತಿನ್ನಲು ಬಯಸಿದರೆ ಜೇಬು ಖಾಲಿಯಾಗುತ್ತದೆ. ಒಂದು ಬರ್ಗರ್ಗೆ ಸುಮಾರು $4 ಖರ್ಚು. ಆದರೆ ನಾನ್ ವೆಜ್ ವಿಷಯದಲ್ಲಿ ಬೆಲೆಗಳು ಕೆಲವು ಒರೆಸರಿಯಾಗಿರುತ್ತವೆ. ಚಿಕನ್, ಮಟನ್, ಮೀನು, ಸೀಫುಡ್ ಎಲ್ಲವೂ ಸುಲಭವಾಗಿ ದೊರೆಯುತ್ತದೆ. ವೆನೆಜುವೆಲಾ ವಂಟಕಾಲದ ರುಚಿ ಯಾರಾದರೂ ಜೀವನಾಂತ ಮರೆಯಲಾರದು. ಈ ದೇಶದ ಕರೆನ್ಸಿ ವೆನೆಜುವೆಲಾ ಬೊಲಿವರ್. ಇಲ್ಲಿ ಪ್ರಯಾಣ ಮಾಡುವುದು ಕೆಲವು ಖರ್ಚಾಗಬಹುದು. ಸ್ನೇಹಿತರೆ, ನೀವು ವೆನೆಜುವೆಲಾಗೆ ಹೋಗಲು ಯೋಚಿಸುತ್ತೀರಾ? ಅಥವಾ ಈಗಿನ್ನೂ ಹೋಗಿ ಬಂದಿದ್ದೀರಾ? ಅದಾದರೆ ನಿಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಖಂಡಿತವಾಗಿ ಹಂಚಿಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.